ನಾನು ಅಣ್ಣವ್ರಿಗೆ ಹೇಳಿದೆ, ಯಾಕೋ ನನಗೆ ಸಮಯದ ಗೊಂಬೆ ಬೇಡಾಗಿತ್ತು ಸರ್ ನೀವು ಮಾಡೋದು ಅಂತ. ನೋಡಿ ಪಾರ್ವತಿ, ಇವನಿಗೆ ಸಮಯದ ಗೊಂಬೆ ನಾನು ಮಾಡೋದು ಬೇಡಾಗಿತ್ತು ಅಂತ, ನೀನು ತಾನೇ ಮಾಡಿಸಿದ್ದು ಉತ್ತರ. ಸಮಯದ ಗೊಂಬೆ ಬರೋತ್ತಿಗಾಗಲೇ ಅಣ್ಣವ್ರು ಬಹಳ ಮೇರು ಕಲಾವಿದರು. ಈ ಥರ ಹೀರೋ ಇಮೇಜ್ ಮಾಡೋರು ಈ ಪಾತ್ರ ಮಾಡೋಕ್ಕೆ ಸಾಧ್ಯ. ಒಂಥರ ಮಧ್ಯಮ ವರ್ಗದವ್ರಿಗೆ ಬಹಳ ಇಂಪಾರ್ಟೆಂಟ್ ಆದ ಸಬ್ಜೆಕ್ಟು. ಕಾಲವು ಕುಣಿಸಿದಂತೆ ಎಣಿಸಿದಂತೆ ಆಡುವ ಸಮಯದ ಅಣ್ಣವರಂತಹ ಬಹಳ ದೊಡ್ಡ ಸ್ಟಾರ್ ಈ ಪಾತ್ರ ಮಾಡಿದ್ದಾರೆ ಅನ್ನೋದೇ ನನಗೆ ಇವತ್ತು ಬಹಳ ದೊಡ್ಡ ವಿಶೇಷವಾಗಿ ಕಾಣಿಸ್ತು. ಯಾರು ಬೇಕಾದರೂ ಮಾಡಿದರೆ ಖಂಡಿತ ಅಣ್ಣವ್ರು ಮಾಡೋದನ್ನು ಮಾಡ್ತಾರೆ. ಮಲಯಾಳಂ ನಟಿ ಮೇನಕಾ ಅಭಿನಯಿಸಿರುವ ಏಕೈಕ ಕನ್ನಡ ಸಿನಿಮಾ. ನೀನು ಬಿಟ್ಟು ಹೋಗ್ತಿರೋದು ನನ್ನ ಒಳ ಹುಟ್ಟಿದವನ್ನೇ ಬಿಟ್ಟು ಹೋಗ್ತಿರುವಷ್ಟು ಕಷ್ಟವಾಗ್ತಿದೆ. ತಾಯಿ ಮಗಳು ಇಬ್ಬರು ಅಣ್ಣವರಿಗೆ ನಾಯಕಿಯರಾದ ಬಹಳ ಅಪರೂಪದ ಜೋಡಿ. ರೂಪಾದೇವಿ ತಾಯಿ ಕೂಡ ರಾಜ್ಕುಮಾರ್ ಹೀರೋಯಿನ್ ಆಗಿದ್ರು, ಆಮೇಲೆ ರೂಪಾದೇವಿ ರಾಜ್ಕುಮಾರ್ ಹೀರೋಯಿನ್ ಆದ್ರು. ಕಡೆಗೆ ಅಮ್ಮನ ಶವ ಸಂಸ್ಕಾರಕ್ಕೂ ಒದಗಲಿಲ್ಲ. ಈಗ ಹೋಗಿ ನಾನೇ ನಿಮ್ಮ ಅಣ್ಣ ಅಂತ ಯಾವ ಮುಖ ಹೊತ್ಕೊಂಡು ಹೇಳಿ. ಸರ್, ಇನ್ನೂ ಕೂಡ ಏನು ಪ್ರೇಕ್ಷಕರು ಇದೇ ಸಿನಿಮಾದ ಬಗ್ಗೆ ಮಾತಾಡಿ ನಮ್ಗೆ ಬೇಕು ಅಂತ ಸಾಕಷ್ಟು ಕಮೆಂಟ್ ಹಾಕಿರುವಂತಹ ಸಿನಿಮಾ ಸಮಯದ ಗೊಂಬೆ. ಈ ಸಿನಿಮಾದಲ್ಲಿ ಶ್ರೀನಾಥ್ ಅವರು, ತೂಗುದೀಪ ಶ್ರೀನಿವಾಸ್ ಅವರು, ಮುಸುರಿ ಕೃಷ್ಣಮೂರ್ತಿ ಅವರು, ಶಿವರಾಮ್ ಅವರು ಮುಂತಾದ ಅನೇಕ ಕಲಾವಿದರು ಅಭಿನಯಿಸಿದ್ದಾರೆ. ರೂಪಾದೇವಿ ಅವರು ರಾಜ್ಕುಮಾರ್ ಅವರಿಗೆ ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ ಈ ಸಿನಿಮಾದಲ್ಲಿ. ಮೇನಕಾ ಅವರು ಕೂಡ ಇದ್ದಾರೆ. ಹಿನ್ನೆಲೆ ಗಾಯಕರು ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಎಸ್ ಜಾನಕಿ ಅವರು. ಸಂಭಾಷಣೆ ಮತ್ತು ಗೀತ ರಚನೆಯನ್ನ ಮಾಡಿದವರು ಚಿ ಉದಯಶಂಕರ್ ಅವರು. ಸಂಗೀತ ಸಂಯೋಜನೆ ಮಾಡಿದವರು ಎಂ ರಂಗರಾವ್ ಅವರು. ಸಿನಿಮಾದ ನಿರ್ಮಾಪಕರು ದೊರೈ ಭಗವಾನ್ ಮತ್ತು ಶ್ರೀಮತಿ ರತಿ ರಾಧಾಕೃಷ್ಣ. ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್ ದೊರೈ ಭಗವಾನ್ ಅವರು. ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತನ್ನ ಬಾಲ್ಯದಲ್ಲಿ ತಂಗಿಯನ್ನ ಏನೋ ದೂಡಿ ತಂಗಿ ತೀರ್ಕೊಂಡ್ಲು ಅಂತ ಹೇಳಿ ಹೆದರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಇನ್ನು ನನ್ನ ಜೈಲಿಗೆ ಹಾಕ್ತಾರೆ ಅಂತ ಓಡ್ಕೊಂಡು ಬಂದಿರ್ತಾರೆ. ಆದರೆ ತಂಗಿಯ ನೆನಪಲ್ಲೇ ಇರ್ತಾರೆ. ಕೊನೆಗೆ ಗೊತ್ತಾಗುತ್ತೆ, ತಂಗಿಯನ್ನು ಮೀಟ್ ಮಾಡ್ತಾರೆ, ಮಾತಾಡ್ತಾರೆ, ಇವಳೇ ನನ್ನ ತಂಗಿ ಅಂತ ಗೊತ್ತಾಗುತ್ತೆ. ಆದರೆ ತಂಗಿ ಡೆಲ್ಲಿಗೆ ಕೂಡ ಹೋಗುವವರೆಗೂ ಕೂಡ ನಾನೇ ನಿನ್ನ ಅಣ್ಣ ಅಂತ ಅವರು ಎಲ್ಲೂ ಕೂಡ ಹೇಳ್ಕೊಳ್ಳಲ್ಲ. ಸೊ ಇಂಥ ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾ ಸರ್ ಇದು. ಈ ಸಿನಿಮಾದ ಬಗ್ಗೆ ಈ ಸಿನಿಮಾ ಬಗ್ಗೆ ಒಂದು ಭಾಳ ವಿಶೇಷವಾದ ನೆನಪಿದೆ. ಒಂದ್ಸಲ ಅಣ್ಣವ್ರ ಮನೆಗೆ ಹೋದಾಗ ಪಾರ್ವತ ಮನೆಗೆ ತಿಂಡಿ ಇಡ್ಲಿ ತಿಂತಾಯಿದ್ದೆ ಕೂತ್ಕೊಂಡು. ಸರ್, ಇದು ಯಾವುದೋ ಸಿನಿಮಾ ಬಗ್ಗೆ ವೀರಕೇಸರಿ ಬಗ್ಗೆ ಮಾತನಾಡಬೇಕು, ನನಗೆ ಭಾಳ ಇಷ್ಟವಾದ ಸಿನಿಮಾ ವೀರಕೇಸರಿ. ಅಣ್ಣವರು ಯಾಕೆ ಅನ್ನಿಸ್ತಾ ಗೊತ್ತಿಲ್ಲ ಅವರಿಗೆ, ಅವರು ಚೂರು ಶ್ರೀಧರಮೂರ್ತಿ ಅವ್ರಿಗೆ ಸಾಂಬಾರು ತಂದು ಕೊಡು ಅಂತ ಅಂದಮೇಲೆ, ಶ್ರೀಧರಮೂರ್ತಿಗಳೇ ಒಂದು ಪ್ರಶ್ನೆ ಕೇಳಬೇಕು ನಿಮ್ಮನ್ನು. ಈಗ ಇಷ್ಟವಾದ ಸಿನಿಮಾ ಎಲ್ಲ ಕೇಳ್ತಾ ಇದ್ರು, ಈಗ ನಾನು ಆ್ಯಕ್ಟ್ ಮಾಡಿದ್ದೆ ಯಾವುದೋ ಸಿನಿಮಾ ನಿಮ್ಗೆ ಇಷ್ಟ ಆಗಿರಲ್ಲಪ್ಪ, ಯಾವುದದು ಅಂತ ಎಂಥ ಬಿಕ್ಕಟ್ಟಿನ ಪ್ರಶ್ನೆ. ಅಣ್ಣವ್ರಿಗೆ ಸರ್ ನಿಮ್ದು ಈ ಸಿನಿಮಾ ನಂಗೆ ಇಷ್ಟ ಆಗಿಲ್ಲ ಅಂತ ಹಿಂಗೆ ಹೇಳೋದು. ನಾನು ಭಾಳ ಯೋಚನೆ ಮಾಡಿ ಕೊನೆಗೆಲ್ಲ ಹೇಳಿ ಪರವಾಗಿಲ್ಲ, ನಾನು ತಾನೆ ಇನ್ಯಾರು ಇರಲ್ವಲ್ಲ, ನೀವೇನು ಲೇಖನ ಏನು ಬರಿಬೇಡಿ, ನನ್ನ ಹತ್ರ ಹೇಳಿ. ನಾನು ಅಣ್ಣವ್ರಿಗೆ ಹೇಳಿದೆ, ಯಾಕೋ ನನಗೆ ಸಮಯದ ಗೊಂಬೆ ಬೇಡಾಗಿತ್ತು ಸರ್ ನೀವು ಮಾಡೋದು ಅಂತಂದೆ. ಆಮೇಲೆ ಅಷ್ಟೊತ್ತಿಗೆ ಪಾರ್ವತಮ್ಮ ಬಂದರು. ಅಂದಮೇಲೆ, ನೋಡಿ ಪಾರ್ವತಿ, ಇವನಿಗೆ ಸಮಯದ ಗೊಂಬೆ ನಾನು ಮಾಡೋದು ಬೇಡಾಗಿತ್ತು ಅಂತ, ನೀನು ತಾನೇ ಮಾಡಿಸಿದ್ದು ಉತ್ತರ. ಪಾರ್ವತಮ್ಮ, ಯಾಕಪ್ಪ ನಿಂಗೆ ಇದು ಇಷ್ಟ ಆಗಿಲ್ಲ ಅಂತ. ಅಲ್ಲಮ್ಮ, ಅಷ್ಟೆಲ್ಲ ಅಣ್ಣವರು ಆ ಪಾತ್ರ ಮಾಡಿ ಕೊನೆಗೆ ತಂಗಿಗೆ ಹೇಳೋದೇ ಇಲ್ಲ ನಾನೇನು ಅಂತ. ಅದು ಅಣ್ಣವ್ರ ಇಮೇಜಿಗೆ ಅಲ್ಲ, ಅದು ಹೇಳ್ಬಿಡು ಕೊನೆಗೆ ಒಂದು ಸೀನು. ಈಗ ಹೋಗಿ ನಾನೇ ನಿಮ್ಮ ಅಣ್ಣ ಅಂತ ಯಾವ ಮುಖ ಹೊತ್ಕೊಂಡು ಹೇಳಿ. ಪಾರ್ವತಮ್ಮ ಅಂದರು, ಅದೇ ಸಿನಿಮಾಪ್ಪ ಜೀವನದಲ್ಲಿ ಏನೋ ಆಗಿರುತ್ತೆ, ಯಾರಿಗೋ ಏನೋ ಒಂದು ಮಾತು ಅನ್ಬೇಕು ಅಂತ ಅಂದಿರುತ್ತೇವೆ. ಹಂಗೆ ನೀವು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಿ, ಹೇಳೋಕ್ಕಾಗಲ್ಲ. ನಿಮ್ಮ ಜೀವನ ಇರೋದೇ ಹಂಗಪ್ಪ, ಅದು ಅದಕ್ಕೆ ಅದ್ರನ್ನ ಅವ್ರ ಹತ್ರ ಮಾಡಿಸ್ದೆ. ನೀನು ಆ ಥರದಲ್ಲಿ ಯೋಚನೆ ಮಾಡು. ನನಗೆ ಅದರಲ್ಲಿ ಬಹಳ ಇಷ್ಟವಾದ್ದೇನು ಅಂತಂದರೆ, ಈಗ ಎಷ್ಟೋ ಜನ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಮನೆ ಬಿಟ್ಟು ಓಡೋಗೋ ಹುಡುಗರ ಕತೆ ನಾವು ಪೇಪರಲ್ಲಿ ಓದ್ತಾ ಇರ್ತೀವಿ. ಆಮೇಲೆ 20 ವರ್ಷದ ನಂತರ ಮತ್ತೆ ಮರಳಿ ಮನೆಗೆ ಬಂದರು. ಇಲ್ಲಿ ಪೇಪರ್ ನ್ಯೂಸ್ ಮುಗಿದೋಯ್ತು. ಇಲ್ಲ ಓಡೋದನು 20 ವರ್ಷ ಆದಮೇಲೆ ವಾಪಸ್ ಬಂದ, ಇಲ್ಲಿ ನ್ಯೂಸ್ ಮುಗಿದೋಯ್ತು. ಆದರೆ ನ್ಯೂಸ್ ಕತೆ ಇರೋದು ಅಲ್ಲಿಂದ ಮುಂದೆ. ಅವ್ನು 20 ವರ್ಷ ವಾಪಸ್ ಬಂದಮೇಲೆ ಏನಾಯಿತು, ಮನೆಯವ್ರ ಜೊತೆಗೆ ಅವನಿಗೆ ಬಾಂಧವ್ಯ ಇಲ್ಲ ಅಲ್ಲಿವರೆಗೂ. ಈಗ ಒಬ್ಳು ತಂಗಿ ಜೊತೆಗೆ ಅವ್ನು ದಿನನಿತ್ಯ ಬೆಳಿತಾನೆ ಅಂತ ಇಟ್ಕೊಳ್ಳಿ.
ಆ ಸಂಬಂಧ ಬೇರೆ. ಇದಕ್ಕಿದಂಗೆ 20 ವರ್ಷ ಆದಮೇಲೆ ನಾನು ನಿನ್ನ ಅಣ್ಣ ಅಂತಂದರೆ ಆ ಒಟ್ಟಿಗೆ ಬೆಳೆದೇ ಇಲ್ಲವಲ್ಲ, ಈ ಸಂಬಂಧ ಬೇರೆ. ಇದು ನಂಗೆ ಬಹಳ ಇಷ್ಟವಾಯಿತು ಆ ಕಾದಂಬರಿಯಲ್ಲಿ, ಅದಕ್ಕೋಸ್ಕರ ಈ ಸಿನಿಮಾವನ್ನು ಮಾಡಿದೆ ನಾನು. ಇನ್ನೊಂದು ಅಣ್ಣ ಅವರು ಹೇಳಿದ್ರು, ನಮ್ಮ ಗುರುಗಳದಪ್ಪ ಅವರು ರಾಧಾಕೃಷ್ಣ ಅಣ್ಣ ಅವರಿಗೆ ಸಿತಾರ್ ಕಲಿಸಿದ್ರು, ರಾಘವೇಂದ್ರ ರಾಜ್ಕುಮಾರ್ಗೂ ಸಿತಾರ್ ಕಲಿಸಿದ್ರು. ಸೊ ಗುರುಗಳು ಸಂಗೀತವನ್ನು, ಹಿಂದೂಸ್ತಾನಿ ಸಂಗೀತನ ಕಲಿಸಿದವರು, ಸಿತಾರ್ ಕಲಿಸಿದವರು. ಒಂದು ಸಿನಿಮಾ ಮಾಡ್ತೀನಿ ಅಂತಂದರು. ಗುರುಗಳಿಗಾಗಿ ಒಂದು ಸಿನಿಮಾ ಒಪ್ಕೊಂಡೆ ನಾನು. ರತಿ ರಾಧಾಕೃಷ್ಣ ಅಂದರೆ ರಾಧಾಕೃಷ್ಣ ಅವ್ರ ಹೆಂಡತಿ ಹೆಸರಲ್ಲಿ ಮಾಡಿರೋದು. ದೊರೆ ಭಗವಾನ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರೊಡ್ಯೂಸರ್ ಈ ಸಿನಿಮಾಕ್ಕೆ. ಅದು ರಾಧಾಕೃಷ್ಣ ಅವರಿಗೆ ಬಹಳ ಇಷ್ಟವಾದ ಸಬ್ಜೆಕ್ಟ್ ಇದು. ಚಿತ್ರಲೇಖ ಅವರ ಕಾದಂಬರಿ ಸಮಯದ ಗೊಂಬೆ ಅಂತಲೇ ಅದರ ಟೈಟಲ್. ಇದನ್ನು ಬಹಳ ಇಷ್ಟಪಟ್ಟು ಮಾಡಿದೆ ಅಂತಂದರು. ನಾನು ಆಮೇಲೆ ಮತ್ತೆ ಇನ್ನೊಂದ್ಸಲ ಅವರು ಇದಿಷ್ಟು ಅಣ್ಣವ್ರು ಇಷ್ಟೆಲ್ಲ ಕಥೆ ಹೇಳಿದ್ಮೇಲೆ ನಾನು ಮತ್ತೆ ಮನೆಗೆ ಬಂದು ನೋಡಿದೆ. ನನಗೆ ಎಲ್ಲೊಂದು ಕಡೆ ಕನ್ವಿನ್ಸ್ ಆಯಿತು, ಹೌದು ಅವ್ನು ಹೇಳೋಕ್ಕೆ ಆಗ್ತಿರಲಿಲ್ಲ ಅಂತ. ಸೊ ಹೇಳಬಹುದು ಅಂತ ನಮ್ಗೆ ಅನಿಸಿದೆ. ಆಮೇಲೆ ನಮಗೂ ಜೀವನ ಮುಂದಕ್ಕೆ ಹೋಗ್ತಾ ಹೋದಂಗೆ ಎಷ್ಟೋ ಮಾತು ಹಾಗೆ ಅನಿಸುತ್ತೆ. ನಾವು ಇದೊಂದು ಮಾತಾಡಿ ತೀರಿಸ್ಬಿಡ್ತೀನಿ ನಾನು ಅಂತ ಅಂದ್ಕೊಂಡಿರ್ತೀನಿ. ಆಮೇಲೆ ಒಂದು 10 ವರ್ಷ ಆಗುತ್ತೆ, ಆ ಮಾತಾಡೋ ಜಾಗಕ್ಕೂ ನಾವು ಬಂದಿರ್ತೀವಿ, ಅವನು ಅಲ್ಲಿ ಬಂದು ನಿಂತ್ಕೊಳ್ತಾನೆ, ಬಟ್ ನಾವು ಆ ಮಾತು ಆಡಲ್ಲ. ಯಾಕೆ ಅಂದರೆ ಕಾಲ ಬದಲಾಗಿರುತ್ತೆ. ಆಮೇಲೆ ಒಂದು ಮಾತಿಂದ ಒಂದು ಸಂಬಂಧ ಯಾಕೆ ಕಳ್ಕೋಬೇಕಪ್ಪ ಅಂತ ಅನಿಸುತ್ತೆ. ಅಥವಾ ನಮ್ಮನ್ನು ಅದೇನೋ ಒಂದು ಹೇಳ್ತಾರೆ, ಅದೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು, ಅದು ಹೇಳ್ಬಿಡೋಣ, ನಾನು ಹೇಳ್ಬಿಟ್ಟು ಮುಂದೆ ಏನಾಗತ್ತೆ ಅಂತ ಯೋಚನೆ ಮಾಡೋರು ಯಾರು ಹೇಳ್ಬಿಡಲ್ಲ. ಇದು ಅಣ್ಣವರು ಈ ಸಿನಿಮಾ ಮೂಲಕ ಅದು ಒಂಥರ ಮಧ್ಯಮ ವರ್ಗದವ್ರಿಗೆ ಬಹಳ ಇಂಪಾರ್ಟೆಂಟ್ ಆದ ಸಬ್ಜೆಕ್ಟು. ಮತ್ತು ನನಗೆ ಈಗಲೂ ಬಹಳ ಅನಿಸೋದು, ಸಮಯದ ಗೊಂಬೆ ಬರೋತ್ತಿಗಾಗಲೇ ಅಣ್ಣವ್ರು ಬಹಳ ಮೇರು ಕಲಾವಿದರು, ಬಹಳ ದೊಡ್ಡ ಕಲಾವಿದರು. ಈಗಿನ ಸ್ಟಾರ್ಗಳಿಗಿರುವ ಇಮೇಜು, ಬಿಲ್ಡಪ್ಪು, ಅವ್ರು ಬರೆದಾಗ ಇನ್ನೆಲ್ಲ ಡಬ 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 ಶಬ್ದ, ಅವ್ರು ಬಂದ ಕೂಡಲೇ ಹಿಂಗೆಲ್ಲ ಈ ಥರ ಹೀರೋ ಇಮೇಜ್ ಮಾಡೋರು ಈ ಪಾತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೈಕಲ್ ಹೋಗೋದು, ಯಾವುದೋ ಒಂದು ಕಾರ್ಖಾನೆಯ ಕಾರ್ಮಿಕನ ಕೆಲಸ ಮಾಡೋದು, ಅಣ್ಣವರಂತಹ ಬಹಳ ದೊಡ್ಡ ಸ್ಟಾರ್ ಈ ಪಾತ್ರ ಮಾಡಿದ್ದಾರೆ ಅನ್ನೋದೇ ನನಗೆ ಇವತ್ತು ಬಹಳ ದೊಡ್ಡ ವಿಶೇಷವಾಗಿ ಕಾಣಿಸುತ್ತೆ. ಯಾರೂ ಮಾಡೋಕ್ಕಾಗಲ್ಲ ಈ ಥರದ ಪಾತ್ರವನ್ನು. ಮತ್ತು ಇದು ಒಂದ್ಸಲ ನಂಗೆ ಕತೆ ಯೋಚನೆ ಮಾಡೋದು, ಇದು ಯಾರು ಬೇಕಾದ್ರೂ ಮಾಡ್ಬೋದಾದ ರೋಲು ಅಂತ ಅನಿಸುತ್ತೆ. ಆದರೆ ಯಾರು ಬೇಕಾದ್ರೂ ಮಾಡಬಹುದಾದ ರೋಲೆ. ಯಾರು ಬೇಕಾದರೂ ಮಾಡಿದರೆ ಖಂಡಿತ ಅಣ್ಣವ್ರು ಮಾಡ್ದಂಗೆ ಮಾಡಿ. ಕೆಲವು ದೃಶ್ಯಗಳಲ್ಲಿ ಅಣ್ಣವ್ರು ಕೊಟ್ಟಿರೋ ಅಭಿನಯ ಇದೆಯಲ್ಲ, ಅದು ಕಾರ್ ಮತ್ತೆ ವಾಪಸ್ಸು ತಂಗಿ ಮತ್ತು ತಂಗಿ ಗಂಡ ವಾಪಸ್ ನೀವೇ ಡ್ರೈವರ್ ಆಗಬೇಕಂತ ವಾಪಸ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಮುಖದಲ್ಲಿರುವ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಸಮಥಿಂಗ್. ಅದು ನೀವು ಡೈಲಾಗ್ ಏನು ಬೇಡ, ನೀವು ಕ್ಷಮಿಸಿ ಅಂತ ನನ್ನ ಕೇಳಬೇಡಿ, ನಾನು ಬರ್ತೀನಮ್ಮ ನಿಮ್ಮ ಜೊತೆಲಿ. ಅಮ್ಮ, ನಾನು ಅವ್ರ ಮನೆಗೆ ಹೋಗಿ ಬರ್ತೀನಮ್ಮ. ಅದೇ. ಮತ್ತು ನಾನು ಇನ್ನೊಂದು ಸಮಯದ ಗೊಂಬೆ, ರೂಪಾದೇವಿ ರಾಜ್ಕುಮಾರ್ ಜೊತೆ 3-4 ಸಿನಿಮಾ ಮಾಡಿದ್ದಾರೆ. ಆದರೆ ಸಮಯದ ಗೊಂಬೆನಲ್ಲಿ ಅವ್ರು ಕೊಟ್ಟಿರೋ ಅಭಿನಯ ಇದೆ. ಅವ್ರು ಹೇಳ್ತಾರೆ, ಹೇಳ್ಬೇಡ ಬನ್ನಿ ನಿಮ್ಮ ತಂಗಿಗೆ ನಾನೇ ಅಣ್ಣ ಅಂತ ಹೇಳಿ ಅಂತ ಹೇಳ್ತಾರೆ. ಅವ್ರಿಲ್ಲ, ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಣ್ಣ. ಎಲ್ಲಿ ಹೋಗ್ತೀಯಾ, ಏನು ಹೇಳ್ತೀಯಾ? ಅದೇ ನೀನು ಅವಳ ಅಣ್ಣ ಅಂತ. ಹಾಗೆ ಹೇಳೋದು ನೀನು ತಿಳ್ಕೊಂಡ್ರೆ ಅಷ್ಟು ಸುಲಭ ಅಲ್ಲ. ನನಗೆ ಆ ರೂಪಾದೇವಿ ಆ ಮಿನಿಟಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಅದ್ಭುತ. ರೂಪಾದೇವಿ ಬಹಳ ಒಳ್ಳೆಯ ಕಲಾವಿದೆ. ಅದು ಒಂಥರ ತಾಯಿ ಮಗಳು ಇಬ್ಬರು ಅಣ್ಣವರಿಗೆ ನಾಯಕಿಯರಾದ ಬಹಳ ಅಪರೂಪದ ಜೋಡಿ. ರೂಪಾದೇವಿ ತಾಯಿ ಕೂಡ ರಾಜ್ಕುಮಾರ್ ಹೀರೋಯಿನ್ ಆಗಿದ್ರು, ಆಮೇಲೆ ರೂಪಾದೇವಿ ರಾಜ್ಕುಮಾರ್ ಹೀರೋಯಿನ್ ಆದರು. ಸೊ ರೂಪಾದೇವಿ ನನಗನ್ಸೋ ಹಾಗೆ ಒನ್ ಆಫ್ ದಿ ಬೆಸ್ಟ್ ಕನ್ನಡ ಚಿತ್ರರಂಗ ಅಷ್ಟಾಗಿ ಬಳಸಿಕೊಳ್ಳೋದ ಕಲಾವಿದೆ. ಅವ್ರು ಎಷ್ಟು ಅದ್ಭುತವಾಗಿ ಬಳಸ್ಕೋಬಹುದಾಗಿತ್ತು ಅಷ್ಟು ಬಳಸ್ಕೊಳ್ಳಿಲ್ಲ. ಇನ್ನೊಂದು ಮಲಯಾಳಂ ನಟಿ ಮೇನಕಾ ಅಭಿನಯಿಸಿರುವ ಏಕೈಕ ಕನ್ನಡ ಸಿನಿಮಾ. ಅವರು 1980ರಲ್ಲಿ ಚಿತ್ರರಂಗಕ್ಕೆ ಬಂದರು. ಸುಮಾರು 1987ರವರೆಗೆ ಆ್ಯಕ್ಟಿವ್ ಆಗಿದ್ದರು. 7 ವರ್ಷ ಚಿತ್ರರಂಗದಲ್ಲಿ ಇದ್ದರು. 125 ಸಿನಿಮಾ ಮಾಡಿದ್ರು 7 ವರ್ಷ. ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲ ಸೇರಿ. ಅವರು ಸುರೇಶ್ ಕುಮಾರ್ನ ಮದುವೆಯಾಗಿ ನಿವೃತ್ತರಾಗುವ ಸಂದರ್ಭದಲ್ಲಿ ಹೈಯೆಸ್ಟ್ ಪೇಯ್ಡ್ ಆರ್ಟಿಸ್ಟ್ ಇನ್ ಸೌತ್ ಇಂಡಿಯಾ. ಅತಿ ಹೆಚ್ಚಿನ 2011ರಲ್ಲಿ ಮತ್ತು ಅವರು ಫಾಜಿಲ್ ಅವರ ಲಿವಿಂಗ್ ಟುಗೆದರಿಂದ ಮತ್ತೆ ವಾಪಸ್ಸು ಚಿತ್ರರಂಗಕ್ಕೆ ಬಂದರು. ಮೇನಕಾ ಬಹಳ ದೊಡ್ಡ ಕಲಾವಿದೆ. ಇದು ತಂಗಿಯ ಪಾತ್ರವನ್ನು ಈ ಸಿನಿಮಾದಲ್ಲಿ ಮಾಡಿದರು. ನೀನು ಬಿಟ್ಟು ಹೋಗ್ತಿರೋದು, ನಾನು ಒಳ ಹುಟ್ಟಿದವನ್ನೇ ಬಿಟ್ಟು ಹೋಗ್ತಿರೋವಷ್ಟು ಕಷ್ಟವಾಗ್ತಿದೆ.
ತುಂಬ ಚೆನ್ನಾಗೂ ಕೂಡ ಮಾಡಿದ್ದಾರೆ. ಎಸ್ಪೆಷಲಿ ಇದರಲ್ಲೊಂದು ಹಾಡಿದೆ, ಕೋಗಿಲೆ ಹಾಡಿದೆ ಕೇಳಿದೆ ಅಂತ ಹೇಳಿ. ರಾಜ್ಕುಮಾರ್ ಮತ್ತು ಜಾನಕಿ ಡ್ಯೂಯೆಟ್ಸ್ ತುಂಬ ಹಾಡಿದ್ದಾರೆ. ಈ ಅಣ್ಣ ತಂಗಿ ಹಾಡು ಹೇಳಿದ್ರೆ ಭಾಳ ಅಪರೂಪದ ಹಾಡಿದೆ. ಮತ್ತು ಇದು ರಂಗರಾವ್ ಇದರ ಸಂಗೀತ ನಿರ್ದೇಶಕರು. ರಂಗರಾವ್ ಮೆಲೋಡಿ ಕಿಂಗ್ ಅನ್ನೋ ತುಂಬ ಅದ್ಭುತವಾದ ಮೆಲೋಡಿ ಇದು. ಇದು ನಿಮಗೆ ತಂಗಿ ಶುರು ಮಾಡ್ತಾಳೆ, ಅಣ್ಣ ಕಂಟಿನ್ಯೂ ಮಾಡ್ತಾಳೆ. ಅದು ಅರ್ಧ ಕನಸಲ್ಲಿ ಬರುವ ಹಾಡು, ಇನ್ನು ಅರ್ಧ ವಾಸ್ತವದ ಹಾಡಿದು. ಇದನ್ನು ತುಂಬ ಅದ್ಭುತವಾಗಿ ಕೂಡ ಶೂಟ್ ಆಗಿದೆ. ಆಮೇಲೆ ನಾನು ಈ ಹಾಡಿನ ಬಗ್ಗೆ ಹೇಳಬೇಕಾದ ಇನ್ನೊಬ್ಬರು ಬಹಳ ಇಂಪಾರ್ಟೆಂಟು, ಈ ನಮ್ಮ ಸಹನಿರ್ದೇಶಕರು ಸುಮ್ಮನೆ ಹೆಸರು ಸಹನಿರ್ದೇಶಕರು ಅಂತ ಹಾಕಿರ್ತಾರೆ. ಅವ್ರು ಬಹಳ ಜನ ಕೆಲಸ ಮಾಡಿದ್ದು ಗೊತ್ತಿರಲ್ಲ. ಅದರಲ್ಲಿ ಪ್ರಕಾಶ್, ಈ ಸಿನಿಮಾದ ಸಹನಿರ್ದೇಶಕರಲ್ಲಿ ಪ್ರಕಾಶ್, ಈ ಹಾಡನ್ನು ಶೂಟ್ ಮಾಡಿರೋದು ಪ್ರಕಾಶ್ ದೊರೆ ಭಗವಾನ್ ಅವರ ಬಹಳ ಸಿನಿಮಾಗಳಿಗೆ ಕಂಟಿನ್ಯೂಸ್ ಆಗಿ ಹೊಸ. ಆಮೇಲೆ ಅವರು ದೂರದರ್ಶನಕ್ಕೆ ಒಂದು 2-3 ಸೀರಿಯಲ್ ಏನೋ ಡೈರೆಕ್ಟ್ ಮಾಡಿದ್ರು, ಬಟ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಬಹಳ ಅದ್ಭುತವಾದ ಸೀನ್ಗಳನ್ನು ಕಂಪೋಸ್ ಮಾಡಿದವರು ಪ್ರಕಾಶ್. ನಮ್ಮಲ್ಲಿ ನಾನು ಪ್ರಕಾಶ್ ಸಂದರ್ಶನನೂ ಮಾಡಿದ್ದೀನಿ, ಅವ್ರ ಜೊತೆ ಕೆಲಸನೂ ಮಾಡಿದ್ದೀನಿ. ಬಹಳ ಅದ್ಭುತವಾದದನ್ನು ಸೃಷ್ಟಿ ಮಾಡಬಲ್ಲರು. ಈ ಹಾಡಿನ ಮೂಮೆಂಟ್ಸ್ ಇದೆಯಲ್ಲ ಬಹಳ ಅದ್ಭುತವಾಗಿದೆ. ಇದು ನಿಮಗೆ ಕ್ಯಾಮ್ರಾ ಹೆಂಗೆ ಮೂವ್ ಆಗುತ್ತೆ, ಸೊ ತಂಗಿ ಮೇಲೆ ಫೋಕಸ್ ಆಗುತ್ತೆ, ಅಲ್ಲಿಂದ ಕನಸಿಗೆ ಹೋಗುತ್ತೆ, ಅಣ್ಣವ್ರಿಗೆ ಬರುತ್ತೆ. ಈ ಅಣ್ಣ ತಂಗಿಯ ಸಂಬಂಧದ ಬಗ್ಗೆ ಇದು ಕಂಟಿನ್ಯೂ ಆಗುತ್ತೆ. ಹಾಡು ಅಷ್ಟೇ ಅಲ್ಲ, ಇದು ಮತ್ತೆ ವಿಜುವಲೈಸೇಷನ್ ನೋಡಬೇಕು. ಇದು ಪ್ರಕಾಶ್ ಅವರ ಕಾಂಟ್ರಿಬ್ಯೂಷನ್ನು. 2 ಡ್ಯೂಯೆಟ್ಸ್ ಇದೆ ಇದರಲ್ಲಿ. ಒಂದು ಸಂಕೋಚವ ಬಿಡು ಗೆಳತಿಯೇ, ಇನ್ನೊಂದು ನನ್ನ ಸರದಾರ. ಇದೊಂದು ಫೋಕ್ ಹಮ್ಮಿಂಗ್ಸ್ ಇರೋದು. ಸಾಮಾನ್ಯ GK ವೆಂಕಟೇಶ್ ಮಾಡ್ತಾರೆ. ಫೋಕ್ ಹಮ್ಮಿಂಗ್ಸನ್ನು ರಂಗರಾಯರ್ ಮಾಡಿರೋದು ಕಮ್ಮಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆದ ಹಾಡೋದು. ನನ್ನ ಸರದಾರ ಬಾರೋ ಛಲಗಾರ. ನಂಗೆ ಒಂದು ಇಷ್ಟ ಇಲ್ಲ ಅಂತ ನಾನು ಅಣ್ಣವ್ರಿಗೂ ಹೇಳಿದ್ದೀನಿ. ಆಕಾಶ ಕೆಳಗೆ ಬಂತು ಸರ್, ಬ್ಯಾಡ್ ಆಗಿತ್ತು ಸರ್ ನೀವು ಮಾಡೋ ಹಾಡು. ಅಲ್ಲ ಅದು ಇರೋವಲ್ದು, ಇದರಲ್ಲಿ ಮಾಡಿದ್ವಿ ನಾವು. ಹೌದು, ನೀವು ಹೇಳೋದು ಬ್ಯಾಡ್ ಆಗಿತ್ತು ಹಾಡೋದು ಅಂತೇಳಿ. ಆಕಾಶ ಕೆಳಗೆ ಬಂತು ಈ ಭೂಮಿ ಮೇಲೆ. ಬಟ್ ಈ ಸಿನಿಮಾದ ಮಾಸ್ಟರ್ ಸ್ಟ್ರೋಕ್ ಅಂದರೆ ಬಿಗಿನಿಂಗ್ ಸಾಂಗ್. ಚಿನ್ನದ ಗೊಂಬೆ ಎಲ್ಲ, ಮಣ್ಣಿನ ಗೊಂಬೆ ಎಲ್ಲ, ಬುದ್ಧಿ ಇರುವ ಗೊಂಬೆಯೋ, ಕಾಲವು ನಡೆಸಿದಂತೆ, ಆ ವಿಧಿ ಎಣಿಸಿದಂತೆ, ಆಡುವ ಸಮಯದ ಗೊಂಬೆ. ಇಡೀ ಸಿನಿಮಾದ ಥೀಮ್ ಸಾಂಗ್. ಕಾಲವು ಕುಣಿಸಿದಂತೆ, ಆ ವಿಧಿ ಎಣಿಸಿದಂತೆ, ಆಡುವ ಸಮಯದ ಗೊಂಬೆ. ಉದಯ್ ಶಂಕರ್ ಇಂಥ ಥೀಮ್ ಸಾಂಗ್ ಬರೆಯೋದ್ರಲ್ಲಿ ಬಹಳ ಅಗ್ರಗಣ್ಯರು. ಈ ಥೀಮ್ ಸಾಂಗನ್ನು ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಇವರು. ಇದರಲ್ಲೂ ರೂಪಾದೇವಿ ಗೌರಿನೇ. ಇದರಲ್ಲೇ ಅನಿಲ್ ಮತ್ತು ಗುರುಮೂರ್ತಿ 2 ಹೆಸರು. ಅದು ಚಿಕ್ಕವರಾದಾಗ ಒಂದು ಹೆಸರು, ದೊಡ್ಡವರಾದಾಗ ಇನ್ನೊಂದು ಹೆಸರು. ಯಾರ ನಿನ್ನ ಹೆಸರು ಏನು ಅಂತ ಕೇಳಿದ್ರೆ ಗುರು ಅಂತ ಹೇಳಬೇಕು, ಅನಿಲ್ ಅಲ್ಲ. ಗೊತ್ತಾಯ್ತಾ? ಶ್ರೀನಾಥ್ ಇದ್ದಾರೆ. RN ಸುದರ್ಶನ್ ಇದರಲ್ಲೊಂದು ಬಹಳ ಅಪರೂಪದ ಪಾತ್ರವನ್ನು ಮಾಡಿದ್ದಾರೆ. ಶಕ್ತಿ ಪ್ರಸಾದ್ ತಂದೆ ಪಾತ್ರ ಮಾಡಿದ್ದಾರೆ. ಶಿವರಾಮ್, ಲೋಹಿತ್ ಅಶ್ವ ಈ ಥರದವರು ಮಾಡಿರ್ತಕ್ಕಂಥ ಸಿನಿಮಾ. ಸಮಯದ ಗೊಂಬೆ ಕಂಠೀರವದಲ್ಲಿ, ಬೆಂಗಳೂರು, ಮೈಸೂರಿನಲ್ಲಿ ಬಹಳ ಇಂಪಾರ್ಟೆಂಟಾಗಿ ಪುನೀತ್ ಫಾರಮ್ನಲ್ಲಿ ಬಹಳ ವ್ಯಾಪಕವಾಗಿ ಶೂಟಿಂಗ್ ಆದಂಥ ಅಪರೂಪದ ಸಿನಿಮಾ. ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ.